ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಹರ ಭಕ್ತ ಹರಣಯ್ಯ ಮಾದರ ಚೆನ್ನಯ್ಯ ಹರ ಭಕ್ತ ಹರಳಯ್ಯ ಮಾದರ ಚೆನ್ನಯ್ಯ ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ ಉಡುತಡಿ ಮಹಾದೇವಿ ಮಡಿವಾಳ ಮಾಚಯ್ಯ ಉಡುತಡಿ ಮಹಾದೇವಿ ಮಡಿವಾಳ ಮಾಚಯ್ಯ ಹಡಪದ ಅಪ್ಪಣ್ಣ ಮೆರೆದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ನೂಲಿಯ ಚಂದಯ್ಯ ಡೋಹರ ಕಕ್ಕಯ್ಯ ನೂಲಿಯ ಚಂದಯ್ಯ ಡೋಹರ ಕಕ್ಕಯ್ಯ ಮೇದರ ಕೇತಯ್ಯ ಮೆರೆದ ಕಲ್ಯಾಣ ಮೇದರ ಕೇತಯ್ಯ ಮೆರೆದ ಕಲ್ಯಾಣ ಅಲ್ಲಮ ಪ್ರಭುದೇವ ಶಿವಯೋಗಿ ಸಿದ್ಧರಾಮ ಅಲ್ಲಮ ಪ್ರಭುದೇವ ಶಿವಯೋಗಿ ಸಿದ್ಧರಾಮ ಜಂಗಮರೆಲ್ಲರೂ ಮೆರೆದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಗಂಗಮ್ಮ ನೀಲಮ್ಮ ಮುಕ್ತಾಯಿ ನಾಗಾಯಿ ಗಂಗಮ್ಮ ನೀಲಮ್ಮ ಮುಕ್ತಾಯಿ ನಾಗಾಯಿ ಆಯ್ದಕ್ಕಿ ಲಕ್ಕಮ್ಮ ಮೆರೆದ ಕಲ್ಯಾಣ ಆಯ್ದಕ್ಕಿ ಲಕ್ಕಮ್ಮ ಮೆರೆದ ಕಲ್ಯಾಣ ಕಲ್ಯಾಣ ಬೆಳಗಿದ ಭಾಗ್ಯದ ಬಸವಣ್ಣ ಕಲ್ಯಾಣ ಬೆಳಗಿದ ಭಾಗ್ಯದ ಬಸವಣ್ಣ ಜ್ಞಾನಿ ಚೆನ್ನ ಬಸವಣ್ಣ ಮೆರೆದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಶಿವನ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಬಸವ ಕಲ್ಯಾಣ ಜಯ ಗುರು ಬಸವೇಶ್ವರ ಮಹಾರಾಜ ಕಿ ಜಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ
ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನು ಸ್ಮರಿಸಿ ಮಹಾಮಾನವತವಾದಿ ಕಲ್ಯಾಣ ಶರಣರ ಭಾವಸ್ಫುರಣ ಅಪ್ಪ ಬಸವೇಶಣ್ಣ ಸ್ಮರಿಸಿ ಬಸವನ ಬಾಗೇವಾಡಿಯ ಪಟ್ಟಣದ ಸಮಸ್ತ ಸದ್ಭಕ್ತರಿಗೆ ಆರಾಧ್ಯ ದೈವವಾಗಿರುವಂಥ ಮೂಲ ನಂದೀಶನ್ನ ಸ್ಮರಿಸಿ ಬಸವೇಶ್ವರರ ಜಾತ್ರೆ ಅಂಗವಾಗಿ ಹಮ್ಮಿಕೊಂಡಿರುವಂಥ ಶ್ರಾವಣ ಮಾಸದ ಒಂದು ತಿಂಗಳ ಪರ್ಯಂತರ ಬಸವಾದಿ ಶಿವಶರಣರ ವಚನ ಚಿಂತನ ಪ್ರವಚನ, ಈ ಪ್ರವಚನದ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ತಾ ಇರುವಂಥ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದ ಪದ್ಮಗಳಿಗೆ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ ಬಸವೇಶ್ವರ ಸೇವಾ ಸಮಿತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಜಾತ್ರಾ ಕಮಿಟಿ ಎಲ್ಲ ಪದಾಧಿಕಾರಿಗಳೇ, ಒಂದು ತಿಂಗಳ ಪರ್ಯಂತರ ನಾದ ನಿನಾದ ಸುನಾದಗಳ ಮುಖಾಂತರ ಸಂಗೀತದ ಸುದೇನ ಉಣಬಡಿಸ್ತಾ ಇರುವಂಥ ಖ್ಯಾತ ಗವಾಯಿಗಳಾಗಿರುವಂಥ ಶರಣಕುಮಾರ್ ಗವಾಯಿಗಳೇ, ಭಾಳ ಸುಂದರವಾಗಿ ತಬಲಾ ಸಾಥನ್ನು ನೀಡ್ತಾ ಇರುವಂಥ ವಯೋವೃದ್ಧರಾಗಿರುವಂಥ ಬಸಣ್ಣ ತಬಲಾಜಿಯವರೇ, ಈ ಪ್ರವಚನವನ್ನು ನಾಡಿನ ತುಂಬ ಪಸರಿಸ್ತಾ ಇರುವಂಥ ನಮ್ಮ ಶರಣು ಬಸ್ತಾಳವರೇ, ಈ ಪ್ರವಚನವನ್ನು ಆಲಿಸಿ ನಾವೆಲ್ಲರೂ ಪಾವನರಾಗಬೇಕನ್ನುವಂಥ ಹಂಬಲವನ್ನು ಇಟ್ಕೊಂಡು ಬಂದಿರುವಂಥ ಬಸವನ ಬಾಗೇವಾಡಿಯ ಮಹಾಜನಗಳೇ, ಮಾತೆಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಅಂತರಂಗದಲ್ಲಿರುವಂಥ ಚಿಜ್ಯೋತಿಗೆ ಶರಣು ಶರಣಾರ್ಥಿ. ಮನುಷ್ಯನು ಬಹಳಷ್ಟು ಎತ್ತರ ಮಟ್ಟಕ್ಕೆ ಹೋಗಬೇಕಾದ್ರೆ ಮನುಷ್ಯನಿಗೆ ಸಂಸ್ಕಾರ ಅನ್ನೋದು ಬಹಳಷ್ಟು ಮುಖ್ಯವಾಗಿ ಬೇಕು. ಸಂಸ್ಕಾರ ಇರಲಿಲ್ಲ ಅಂದರೆ ಮಾನವನ ಬದುಕು ಅದು ಸುಸೂತ್ರವಾಗಿ ಸಾಗೋದಿಲ್ಲ ಅಂತಾರೆ. ಸಂಸಾರಿಯಾದವನ ಸಂಸಾರ ಚಲೋ ಇರಬೇಕು ಅಂದ್ರೆ ಸಂಸ್ಕಾರ ಅನ್ನುವಂಥದ್ದು ಮನುಷ್ಯನಿಗೆ ಬೇಕು. ಸಂಸ್ಕಾರವನ್ನು ಯಾವಾಗ ಪಡ್ಕೊಳ್ಬೇಕು ಅಂದರೆ ಸಾಯುವಂಥ ಸಂದರ್ಭದಲ್ಲಿ ಸಂಸ್ಕಾರವನ್ನು ಹೊಂದಿದರೆ ನಮ್ಮ ಜನ್ಮ ಪಾವನ ಅನ್ನುವಂಥ ಭಾವ ನಮ್ಮದು ಆಗಬಾರದು. ಸಂಸ್ಕಾರ ಹುಟ್ಟಿನಿಂದಲೇ ಬರಬೇಕಂತೆ, ಹುಟ್ಟಿನಿಂದಲೇ. ಹಾಗಾಗಿ ನಮ್ಮ ಧರ್ಮದವರೆಲ್ಲರೂ ಸಹಿತ ಮಗುವಿಗೆ ಸಂಸ್ಕಾರವನ್ನ ತಾಯಿಯ ಗರ್ಭದಿಂದ ಭೂಗರ್ಭಕ್ಕೆ ಬಂದ ಮೇಲೆ 5-6 ವರ್ಷದವನ ಆದ ಮೇಲೆ ಸಂಸ್ಕಾರ ಕೊಡಬೇಕು ಅಂತ ತಿಳ್ಕೊಂಡು ಅವಾಗ ಸಂಸ್ಕಾರ ಕೊಡೋದಿಲ್ಲ. ಹುಟ್ಟುವಾಗಲೇ ತಾಯಿಯ ಗರ್ಭದಿಂದ ಭೂಗರ್ಭಕ್ಕೆ ಬರುವಂಥ ಸಂದರ್ಭದೊಳಗನೆ ನಮ್ಮ ಮಕ್ಕಳು ಸಂಸ್ಕಾರವಂತರಾಗಬೇಕು ಅಂತ ತಿಳ್ಕೊಂಡು ತಾಯಂದಿರಿಗೆ ಲಿಂಗಧಾರಣವನ್ನು ಮಾಡಿಸ್ತಾರೆ. ಗರ್ಭಕ್ಕೆ ಲಿಂಗಧಾರಣವನ್ನು ಮಾಡಿಸ್ತಾರೆ. ಯಾಕೆ? ಈ ಭೂಮಿಗೆ ಬರುವಂಥ ಶಿಶು ಸದಾಕಾಲ ಭಗವಂತನ ಸ್ಮರಣೆಯನ್ನಿಟ್ಟು ಇಟ್ಕೊಂಡೇ ಬದುಕಬೇಕೆ ಹೊರತಾಗಿ ಸ್ಮರಣೆಯನ್ನು ಮರಿಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಗರ್ಭಕ್ಕೆ ಲಿಂಗಧಾರಣ ಮಾಡಿಸ್ತಾರೆ.
ಯಾರು ಸಂಸಾರ ಚಲೋ ಇರ್ತೈತಿ ಅಂದ್ರ ಅವರ ಮನೆಯೊಳಗ ಸಂಸ್ಕಾರವಂತರು ಇರ್ತಾರೆ ಅಂತ ಅರ್ಥ. ಯಾರು ಸಂಸ್ಕಾರವಂತರು ಇರೋದಿಲ್ಲ ಅವರ ಸಂಸಾರ ಸರಿ ಇರೋದಿಲ್ಲ. ಹಾಗಾಗಿ ನಿನ್ನ ಸಂಸಾರ ಸರಿ ಇರಬೇಕಂದ್ರೆ ನೀನು ಸಂಸ್ಕಾರವಂತನಾಗು. ಬಸವಣ್ಣವರು ಈ ನಾಡಿಗೆ ಬೆಳಕನ್ನು ಕೊಟ್ಟರು. ಸ್ವಾಮಿ ವಿವೇಕಾನಂದರು ಈ ನಾಡಿಗೆ ಬೆಳಕನ್ನು ಕೊಟ್ಟರು. ರಾಮಕೃಷ್ಣ ಪರಮಹಂಸರು, ಜೊತೆಗೆ ಅತಣಿಯ ಮುರುಗೇಂದ್ರ ಶಿವಯೋಗಿಗಳು, ಹಾನಗಲ್ ಕುಮಾರ ಮಹಾಸ್ವಾಮಿಗಳು, ಒಬ್ರ ಇಬ್ರ ಸಾವಿರಾರು ಜನ ಈ ನಾಡಿಗಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡ್ರು ಅನ್ನೋದು ಕೇಳ್ತೀವಿ ನಾವು. ಅವರೆಲ್ಲರೂ ಸಹಿತ ಇಷ್ಟು ಎತ್ತರ ಮಟ್ಟಕ್ಕೆ ಬರಬೇಕಾದ್ರೆ ಬಸವಣ್ಣನವರಿಗೆ ಇಡೀ ವಿಶ್ವವೇ ಗುರು ಅನ್ನುವಂಥ ಮಾತನ್ನ ಹೇಳ್ತದಂದ್ರೆ ಕಾರಣ ಅವರು ಅಧ್ಯಯನ ಮಾಡಿರುವಂಥ ಅಧ್ಯಯನವಲ್ಲ, ತಂದೆ ತಾಯಿಗಳು ಕೊಟ್ಟಂಥ ಸಂಸ್ಕಾರದ ಬಲದಿಂದ ಇಡೀ ವಿಶ್ವವೇ ಗುರು ಅನ್ನುವಂಥ ಭಾವನೆಯೊಳಗೆ ಬೆಳೆದು ನಿಂತಂಥವರು ನಿಮ್ಮೂರಿನೊಳಗೆ ಜನ್ಮವನ್ನು ತಾಳಿರುವಂಥ ಬಸವೇಶ್ವರರು. ಸ್ವಾಮಿ ವಿವೇಕಾನಂದರು ಸಹಿತ ಅಷ್ಟು ಎತ್ತರಕ್ಕೆ ಬರಬೇಕು ಅಂದರೆ ಜಗತ್ತಿಗೆ ವಿಶ್ವವಿಖ್ಯಾತಿ ಆಗಿರುವಂಥ ಕಾವಿದಾರಿಯ ಸಂತ ಅಂದರೆ ಅದು ಸ್ವಾಮಿ ವಿವೇಕಾನಂದ ಅಂತ ನಾವು ಕರಿತೀವಲ್ಲ, ಅಂತ ಸ್ವಾಮಿ ವಿವೇಕಾನಂದರಿಗೆ ತಂದೆ ತಾಯಿಗಳು ಕೊಟ್ಟಂಥ ಸಂಸ್ಕಾರ, ಜೊತೆಗೆ ರಾಮಕೃಷ್ಣ ಪರಮಹಂಸರು ಕೊಟ್ಟಂಥ ಸಂಸ್ಕಾರದ ಬಲದಿಂದ ನರೇಂದ್ರ ಹೋಗಿ ಸ್ವಾಮಿ ವಿವೇಕಾನಂದನಾದ. ಕಾರಣ ಗುರು ಕೊಟ್ಟ ಸಂಸ್ಕಾರ. ಹಾಗಾಗಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕಂತ. ಸೊನ್ನಲಿಗೆಯ ಸಿದ್ದರಾಮ ಅಂದರೆ ಶೂನ್ಯ ಪೀಠದ 3ನೇ ಅಧ್ಯಕ್ಷ ಅವರು. ಅಲ್ಲಮ ಪ್ರಭುವಿನ ನಂತರ ಚನ್ನಬಸವಣ್ಣನವರ ನಂತರ ಬಂದವರೇ ಸೊನ್ನಲಿಗೆಯ ಸಿದ್ದರಾಮರು. ಅಂತ ಸಿದ್ದರಾಮರು ಜ್ಞಾನಿಯಾಗಿದ್ದ, ಆದರೆ ಜ್ಞಾನದೊಂದಿಗೆ ಬರೀ ಕ್ರಿಯೆಗಳನ್ನು ಮಾಡ್ತಿದ್ದ, ಕರ್ಮವನ್ನು ಮಾಡ್ತಿದ್ದ. ಸದಾಕಾಲ ಸೊನ್ನಲಿಗೆಯೊಳಗ ಗುಡಿಗಳನ್ನು ಕಟ್ಟೋದು, ಕೆರೆಗಳನ್ನು ಕಟ್ಟೋದು, ಬಾವಿಗಳನ್ನು ನಿರ್ಮಾಣ ಮಾಡೋದು. ಅಜ್ಞಾನದಿಂದ ಬಳಲ್ತಾ ಇರುವಂಥ ಸೊನ್ನಲಿಗೆ ಸಿದ್ದರಾಮನಿಗೆ ಒಂದಿಷ್ಟು ಜ್ಞಾನವನ್ನು ಕೊಡಬೇಕು, ಒಂದಿಷ್ಟು ಸಂಸ್ಕಾರವನ್ನು ಕೊಟ್ಟು ಯೋಗ್ಯವಾಗಿರುವಂಥ ಶ್ರೇಷ್ಠ ಜ್ಞಾನಿಯನ್ನಾಗಿ ಮಾಡಬೇಕು ಅಂತ ತಿಳ್ಕೊಂಡು ಅಲ್ಲಮ ಪ್ರಭುದೇವರು ಬಂದು ಆ ಸಿದ್ದರಾಮನಿಗೆ, ಒಡ್ಡರೊಡೆಯನಾಗಿರುವಂಥ ಸಿದ್ದರಾಮನಿಗೆ ಅಲ್ಲಮರು ಸಂಸ್ಕಾರವನ್ನು ಕೊಟ್ಟು ಸೊನ್ನಲಿಗೆ ಸಿದ್ದರಾಮೇಶ್ವರ ಅಂತ ತಿಳ್ಕೊಂಡು ಹೆಸರನ್ನು ಗಳಿಸಿದ ಕಾರಣ ಅಲ್ಲಮರ ಸಂಸ್ಕಾರದ ಬಲದಿಂದ. ಹಾಗಾಗಿ ಸಂಸ್ಕಾರ ಬೇಕು. ಮಕ್ಕಳಿಗೆ ವಯಸ್ಸಿಗೆ ಬಂದ ಮೇಲೆ ಸಂಸ್ಕಾರವನ್ನು ಹೇಳೋದಲ್ಲ, ಚಿಕ್ಕವರಿರುವಾಗಲೇ ಸಂಸ್ಕಾರವನ್ನು ಕೊಡಬೇಕು. ಮಕ್ಕಳಿಗೆ ಯಾವಾಗ ಸಂಸ್ಕಾರವನ್ನು ಕೊಡಬೇಕು ಅಂದರೆ ಮಾತನಾಡಲು ಬರುವುದಕ್ಕಿಂತ ಪೂರ್ವದೊಳಗನೆ ಅವುಗಳಿಗೆ ಸಂಸ್ಕಾರವನ್ನು ಕೊಡ್ತಾ ಹೋಗಿಬಿಟ್ರ ನಮ್ಮ ಮಕ್ಕಳು ಶ್ರೇಷ್ಠ ವ್ಯಕ್ತಿಗಳಾಗ್ತವೆ. ಅದಕ್ಕೆ ಒಬ್ಬ ಕವಿ ಬಹಳ ಚಂದ ಬರೀತಾನೆ, ಕಾಗದ ಒಂದೇ ಬರಿಗಾಗದ ಒಂದೇ, ಕವಿಯ ಕೈಗೆ ಸಿಕ್ಕರೆ ಕಾವ್ಯವಾಗುತ್ತೆ, ಸಾಹಿತ್ಯ ಕೈಗೆ ಸಿಕ್ಕರೆ ಸಾಹಿತ್ಯವಾಗುತ್ತೆ, ಪೆದ್ದನ ಕೈಗೆ ಸಿಕ್ಕರೆ ರದ್ದಿಯಾಗುತ್ತೆ, ಮಗುವಿನ ಕೈಗೆ ಸಿಕ್ಕರೆ ಮುದ್ದಿಯಾಗುತ್ತೆ, ಕಾಗದ ಒಂದೇ ಬರಿಗಾಗದ ಒಂದೇ ಅಂತ ತಿಳ್ಕೊಂಡು ಒಬ್ಬ ಕವಿ ಸುಂದರವಾದ ಮಾತನ್ನು ಬರೀತಾನೆ. ಒಂದು ಬಿಳಿ ಕಾಗದವನ್ನು ತೆಗೆದುಕೊಂಡು ಆ ಕಾಗದದ ಮೇಲೆ ನಾವು ಏನನ್ನ ಮೂಡಿಸ್ತೇವೆ ಅದೇ ಮೂಡುತ್ತದೆ. ಹಾಗೆ ಸಣ್ಣ ಮಕ್ಕಳ ಮನಸ್ಸು ಬಿಳಿ ಹಾಳಿದ್ದಂಗೆ. ಆ ಬಿಳಿ ಹಾಳಿಯೊಳಗ ನಾವು ಹೆಂಗೆ ಬರಿತೀವಲ್ಲ ಹಂಗ ಆ ಮಕ್ಕಳ ಮನಸ್ಸಿನೊಳಗ ಮೂಡುತ್ತದೆ. ಅದೇ ತರನಾಗಿ ಜಯ ಮಂಗಲಂ ಜಯ ನಮಃ ಪ್ರಾವದೇಶಿವ ಹರ ಹರ ಮಹಾದೇವ ಹಾನಗಲ್ ಗುರು ಕುಮಾರೇಶ್ವರ ಮಹಾರಾಜ್ ಕಿ ಜಯ ಗುರು ಬಸವೇಶ್ವರ ಮಹಾರಾಜ್ ಕಿ ಜಯ ಮಂಗಲಂ ಜಯ ನಮಃ ಪ್ರಾವದೇಶಿವ ಹರ ಹರ ಮಹಾದೇವ. ಏನು ಹೇಳಕತ್ತಿದ್ದೇನ್ರಿ? ಕಾಗದದ ಬಗ್ಗೆ
ಸಣ್ಣ ಮಕ್ಕಳ ಮನಸ್ಸು ಬಿಳಿ ಹಾಳಿದ್ದಂಗ, ಅಂತ ಬಿಳಿ ಹಾಳಿ ಉಳ್ಳಂಥ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ನಾವು ಕೊಡಬೇಕು. ಚಿಕ್ಕವರಿರುವಾಗಲೇ ಆ ಮಕ್ಕಳನ್ನು ತಿದ್ದಬೇಕು. ಸಂಸ್ಕಾರ ಅಂದರೆ ಬೇರೆ ಏನೂ ಅಲ್ಲ, ಒಂದು ಪದವಿ ಅಲ್ಲ, ಒಂದು ಅಧ್ಯಯನದ ಸಂಬಂಧಪಟ್ಟಂಥ ವಿಚಾರವಲ್ಲ. ಯಾರಲ್ಲಿ ತಪ್ಪುಗಳಿರ್ತವೆ, ಯಾರಲ್ಲಿ ಅನಾಗರಿಕತೆ ಇರ್ತದೆ, ಯಾರಲ್ಲಿ ಅಸಂಸ್ಕಾರವಂತರಿರ್ತಾರೆ, ಅವರುಗಳನ್ನು ತಿದ್ದುವಂಥ ಕೆಲಸ ಮಾಡೋದೇ ಸಂಸ್ಕಾರ ಪದದ ಅರ್ಥ. ತಿದ್ದೋದು, ದೋಷವನ್ನು ದೂರ ಮಾಡುವುದು ಸಂಸ್ಕಾರ ಪದದ ಅರ್ಥ. ಹಾಗಾಗಿ ಸಂಸ್ಕಾರವನ್ನು ಎಲ್ಲರಿಗೂ ಕೊಡಬೇಕಂತೆ, ಎಲ್ಲರಿಗೂ ಕೊಡಬೇಕು. ನೀವು ನಿಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು. ನೀವು ಮೊದಲು ಸಂಸ್ಕಾರವಂತರಾಗಬೇಕು. ಇವತ್ತು ಒಂದು ನಿದರ್ಶನ ಅಂದ್ರೆ, ಅಪ್ಪ ಬಸವಣ್ಣನವರ ನಾಡಿನೊಳಗೆ ನಾವೆಲ್ಲ ಜನಿಸಿದೀವಿ ಅಂದರೆ ನಾವೆಲ್ಲರೂ ಸಂಸ್ಕಾರವಂತರು ಅನ್ನೋದಕ್ಕೆ ನಿದರ್ಶನ ಯಾವುದು ಅಂದರೆ, ಸಾಯಂಕಾಲ 4 ಗಂಟೆಗೆ ಎಲ್ಲ ತಾಯಂದಿರು ಹಣೆ ಮೇಲೆ ಭಸ್ಮವನ್ನು ಧಾರಣ ಮಾಡಿಕೊಂಡು, ಸುಂದರವಾದ ಉಡುಪುಗಳನ್ನು ಉಟ್ಕೊಂಡು, ತಲೆಯ ಮೇಲೆ ರೊಟ್ಟಿಯ ಬುತ್ತಿಯ ಗಂಟುಗಳನ್ನು ಇಟ್ಕೊಂಡು ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರೊಂದಿಗೆ ಹೆಜ್ಜೆಯನ್ನು ಹಾಕುತ್ತಾ ನೀವೆಲ್ಲ ಏನು ಬಸವೇಶ್ವರರ ದೇವಸ್ಥಾನಕ್ಕೆ ಬಂದ್ರಲ್ಲ, ಇದು ನಿಜವಾದ ಸಂಸ್ಕಾರವಂತರ ವಿಚಾರ, ಇದು ನಿಜವಾದ ಸಂಸ್ಕಾರ. ಜರಗನಹಳ್ಳಿಯ ಶಿವಶಂಕರಪ್ಪನವರು ಬರೀತಾರೆ, ದನಗಳಿಗೆ ಬೇಕಪ್ಪ ಮುಳ್ಳಿನ ಬೇಲೆ, ಜನಗಳಿಗೆ ಬೇಕಪ್ಪ ಸಂಸ್ಕಾರ ಶಾಲೆ. ದನಗಳು ಮುಳ್ಳಿನ ಬೇಲೆಯನ್ನು ನೋಡಿ ಹಿಂತಿರುಗಿ ಹೋಗುವವು, ಜನಗಳು ಮನೆಯ ಮಾಳಿಗೆಯ ಕಿಲಿಯನ್ನು ಮುರಿದು ಮೇಲೇರಿ ಬರುವವರು. ಜನಗಳು ಶ್ರೇಷ್ಠನೋ ದನಗಳು ಶ್ರೇಷ್ಠನೋ ಅಂತ ಬರೀತಾರೆ. ಶಿವಶಂಕರಪ್ಪನವರು ಹೇಳ್ತಾರೆ, ಜನಗಳು ಹೇಗದಾರಂದ್ರೆ, ಒಂದು ದನ, ಆ ದನಕ್ಕೆ ಏನು ಬೇಕಂದ್ರೆ ಮುಳ್ಳಿನ ಬೇಲಿ ಬೇಕಂತೆ, ಮುಳ್ಳಿನ ಬೇಲಿ. ನಿಮ್ಮ ತೋಟದೊಳಗ ಏನಾದರೂ ಹಾಕಿದ್ರಿ ಬೆಳೆದಿದ್ರಿ ಅಂದರೆ ದನಗಳು ಹಸಿರು ಕಂಡ ತಕ್ಷಣ ಮೇಯಲಿಕ್ಕೆ ಹೋಗ್ತಾವೆ, ಮೇಯಕ್ಕೆ ಹೋಗ್ತಾವ. ಮೇಯಕ್ಕೆ ಹೋಗಬೇಕಾದ್ರೆ ದಾರಿ ಇತ್ತು ಅಂದ್ರೆ ಹೋಗಿಬಿಡ್ತಾವ. ಒಂದು ವೇಳೆ ಆ ದಾರಿಗೆ ಏನಾದರೂ ಮುಳ್ಳಿನ ಬೇಲಿಯನ್ನು ನೀವು ಹಾಕಿದ್ರೆ ಆ ದನಗಳು ಅಂತಾವ, ಇಲ್ಲಿ ಹೋದರೆ ನಮಗೆ ಅಪಾಯ ಇದೆ, ಇಲ್ಲಿ ಹೋದರೆ ನಮಗೆ ಆಪತ್ತು ಇದೆ, ಹಾಗಾಗಿ ಹೋಗೋದು ಬೇಡ ಅಂತ ತಿಳ್ಕೊಂಡು ಮುಳ್ಳಿನ ಬೇಲಿಯನ್ನು ನೋಡಿ ಹಿಂದೆ ತಿರುಗಿ ಬಂದ್ಬಿಡ್ತಾವು ತಮ್ಮ ಜಾಗಕ್ಕೆ. ಜನಗಳಿಗೆ ಏನು ಬೇಕು ಅಂದ್ರೆ ಮುಳ್ಳಿನ ಬೇಲಿ ಬೇಕಾಗಿಲ್ಲ. ಜನಗಳ ಬದುಕು, ಜನಗಳ ಜೀವನ, ಜನರ ಸಂಸಾರ ಸುಂದರವಾಗಬೇಕಾದ್ರೆ ನಿಮಗೇನು ಬೇಕು ಅಂದ್ರೆ ಅವರು ಹೇಳ್ತಾರೆ, ಜನಗಳಿಗೆ ಬೇಕಪ್ಪ ಸಂಸ್ಕಾರ ಅನ್ನುವಂಥ ಶಾಲೆ. ಆ ಶಾಲೆಯೊಳಗ ಶಿಕ್ಷಕ ಯಾರು ಅಂದ್ರೆ ಇಲ್ಲೇನು ಕುಳಿತಿರ್ತಾರಲ್ಲ ಗುರುಗಳು ಅನ್ನುವಂಥವ್ರು ಶಿಕ್ಷಕರು. ಅವರು ನಿಮ್ಮನ್ನ ತಿದ್ದಿ ತೀಡಿದಾಗ ನೀವು ಸುಂದರವಾದ ಬದುಕನ್ನು ಕಟ್ಟಿಕೊಳ್ತೀರಿ ಅನ್ನುವುದಕ್ಕಾಗಿ ಸಂಸ್ಕಾರ ಶಾಲೆ ಈ ಭೂಮಿಯ ಮೇಲೆ ಬೇಕು ಅಂತ ತಿಳ್ಕೊಂಡು ಎಲ್ಲರ ಅಭಿಪ್ರಾಯಗಳು. ಅದಕ್ಕೆ ಸಂಸ್ಕಾರ ಬೇಕು. ಒಂದು ಕಲ್ಲಿರ್ತದೆ, ಆ ಕಲ್ಲು ಮೂರ್ತಿ ಆಗಬೇಕಾದ್ರೆ ಒಂದು ದೊಡ್ಡದಾಗಿರುವಂಥ ಬಂಡೆಯನ್ನ ಕಲ್ಲನ್ನು ಒಡಿತಾನೆ. ಯಾರು ಹೊಡಿತಾರ? ಎಷ್ಟು ಚಲೋ ಹೇಳಿಲ್ ದೊಡ್ಡಾಕಿ, ಕಲ್ಲು ಹೊಡೆಯವ್ರಂತ. ಕಲ್ಲು ಹೊಡೆಯವರು ಹೊಡಿಲಾರ್ದ ಏನು ಮತ್ತೆ ಗಿರಣಿ ಬೀಸೋರು ಹೊಡಿತಾರೆ? ಕಲ್ಲು ಹೊಡೆಯವರು ಹೊಡಿತಾರೆ, ಒಡ್ಡರು ಅಂತಾರ ಅವರಿಗೆ. ಒಬ್ಬ ಶಿಲ್ಪಿಗಾರ ಒಂದು ವಿಶಾಲವಾದ ಬಂಡೆಯನ್ನು ತಗೊಂಡ, ಕಲ್ಲನ್ನು ತಗೊಂಡ, ಅದನ್ನ 2 ಹೋಳು ಮಾಡಿದ. ಅವನು ಅನ್ಕೊಂಡ ಈ ಕಲ್ಲಿನೊಳಗೆ ಸುಂದರವಾದ ಸಂಸ್ಕಾರವನ್ನು ಕೊಟ್ಟು ಒಂದು ಮೂರ್ತಿಯನ್ನು ತಯಾರು ಮಾಡೋಣ ಅನ್ಕೊಂಡವ. ಒಂದು ಮೂರ್ತಿಯನ್ನು ಯಾವಾಗ ಒಂದು ಮೂರ್ತಿಯನ್ನು ತಯಾರು ಮಾಡೋಣ ಅನ್ಕೊಂಡ, ಅವಾಗ ದೊಡ್ಡದ ಬಂಡೆಯನ್ನು ಒಡೆದ, 2 ಹೋಳು ಮಾಡಿದ. ಒಂದು ಬಂಡೆಯನ್ನು ತಗೊಂಡ, ಉಳಿಯನ್ನು ತಗೊಂಡು ಪೆಟ್ಟುಗಳನ್ನು ಹಾಕ್ತಾ ಮೂರ್ತಿಯನ್ನು ಮಾಡಾಕ ಹೊರಟ. ಆದರೆ ಆ ಕಲ್ಲು ಆ ಪೆಟ್ಟುಗಳನ್ನು ಸಹಿಸಿಕೊಳ್ಳಿಲ್ಲ. ಆ ಕಲ್ಲು ಪೆಟ್ಟುಗಳನ್ನು ಸಹಿಸಿಕೊಳ್ಳಿಲ್ಲ. ಆ ಕಲ್ಲನ್ನು ಬಿಸಾಕಿದ. ಅದೇ ಇನ್ನೊಂದು ಭಾಗವಾಗಿರುವಂಥ ಕಲ್ಲನ್ನು ತಗೊಂಡು ಉಳಿಯ ಪೆಟ್ಟುಗಳನ್ನು ಹಾಕಿ ಸುಂದರವಾಗಿ ಮೂರ್ತಿಯನ್ನು ಮಾಡಿದ. ಆ ಶಿಲ್ಪಿಗಾರನ ಪೆಟ್ಟುಗಳನ್ನು ಸಹಿಸುವಂಥದ್ದು ಕಲ್ಲು. ಆ ಕಲ್ಲು ಏನು ಸಹಿಸುವಂತಲ್ಲ, ಅದೇ ಕಲ್ಲು ಬಸವಣ್ಣನ ಮೂರ್ತಿ ಆಯಿತು.
ಅದೇ ಕಲ್ಲು ಬಸವಣ್ಣನ ಮೂರ್ತಿ ಆಯಿತು. ಇನ್ನೊಂದು ಅದೇ ಭಾಗದ ಕಲ್ಲು, ಆ ಮೂರ್ತಿಯ ಮುಂದೆ ಎಲ್ಲರೂ ತೆಂಗಿನಕಾಯಿ ಒಡೆಯಾಕಿಟ್ರು. ಕಲ್ಲು ಬೇರೇನು, ಕಲ್ಲು ಒಂದೇ ಕಲ್ಲು. ಆದರೆ ಒಂದೇ ಕಲ್ಲಾದರೂ ಸಹಿತ ಯಾವುದು ಸಂಸ್ಕಾರವಂತನಾಗಿರುವಂಥ ಶಿಲ್ಪಿಗಾರನ ಉಳಿಯ ಪೆಟ್ಟನ್ನು ತಿಂತದೆ ಅದು ಮಾತ್ರ ಮೂರ್ತಿಯಾಗಿ ಪೂಜೆಗೆ ಒಳಗಾಗ್ತದೆ. ಯಾವ ಕಲ್ಲು ಪೆಟ್ಟುಗಳನ್ನು ತಿನ್ನಲಿಕ್ಕೆ ಹಿಂದೆ ಸರಿತದೆ ಆ ಕಲ್ಲು ಆ ಮೂರ್ತಿಯ ಮುಂದೆ ತೆಂಗಿನಕಾಯಿ ಒಡೆಯಾಕ ಇಡ್ತಾರೆ. ಈಗೇನು ಬಸವೇಶ್ವರರ ಮೂರ್ತಿ ಐತಲ್ಲ, ಆ ಮೂರ್ತಿ ಕೇವಲ ಕಲ್ಲಾಗೋದಿಲ್ಲ, ಕಲ್ಲು ಮೂರ್ತಿ ಆಗೋದಿಲ್ಲ, ಕಲ್ಲು ದೇವರಾಗೋದಿಲ್ಲ. ಯಾವಾಗ ಕಲ್ಲು ದೇವರಾಗ್ತದಂದ್ರೆ ಒಬ್ಬ ಪರಮ ಪೂಜ್ಯರ ಹಸ್ತಮಸ್ತಕದ ಸಂಯೋಗದಿಂದ ಹಸ್ತವನ್ನಿಟ್ಟಾಗ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದಾಗ, ಜೀವ ಕಳೆಯನ್ನು ತುಂಬಿದಾಗ ಅದು ಮಾತ್ರ ದೇವರಾಗಿ ಹೊರಹೊಮ್ಮುತ್ತದೆ. ಇಲ್ಲ ಅಂದ್ರೆ ಅದು ಕಲ್ಲು ಎಷ್ಟು ಸುಂದರವಾದ ಮೂರ್ತಿಯಾಗಿದ್ರೂ ಸಹಿತ ಅದು ಕಲ್ಲೇ. ಆ ಕಲ್ಲು ದೇವರಾಗಬೇಕಾದ್ರೆ ಅದಕ್ಕೆ ಪೂಜ್ಯರ ಹಸ್ತದಿಂದ ಪ್ರಾಣ ಪ್ರತಿಷ್ಠಾಪನೆಯನ್ನ ಜೀವ ಕಳೆಯನ್ನು ತುಂಬಿದಾಗ ಮಾತ್ರ ಆ ಕಲ್ಲು ಮೂರ್ತಿ ಆಗ್ತದೆ, ದೇವರಾಗ್ತದೆ. ಇಲ್ಲ ಅಂದ್ರೆ ಕಲ್ಲಾಗೇ ಇರ್ತದೆ. ಎದುರುಗಡೆ ಇರುವಂಥ ಕಲ್ಲಂತಿತ್ತಂತ, ಅಲ್ಲೋ ನನ್ನ ಜೊತೆನ ಬೆಳೆದಿ ನಿನಗೆ ನೋಡಿದ್ರೆ ಎಲ್ಲರೂ ನೈವೇದ್ಯ ಮಾಡ್ತಾರ, ಎಲ್ಲರೂ ಊದಿನ ಕಡ್ಡಿ ಬೆಳಗ್ತಾರ, ಎಲ್ಲರೂ ಕರ್ಪೂರ ಹಚ್ತಾರ, ನಿನಗ ಹೂವಿನ ಮಾಲೆಗಳನ್ನು ಹಾಕ್ತಾರೆ. ನಿನ್ನೊಂದಿಗೆ ಬೆಳೆದಿರುವಂಥ ನಾನು ನನ್ನ ತಲೆ ಮೇಲೆ ಯಾವಾಗಲೂ ಟಪ್ 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 ಅಂತ ತೆಂಗಿನಕಾಯಿ ಹೊಡಿತಾರ. ಏನಪ್ಪ ನನ್ನ ಕರ್ಮ ಅಂತ ಕಲ್ಲು ಕೇಳ್ತಂತೆ ದೇವರಾಗಿರುವಂಥ ಕಲ್ಲಿಗೆ. ಅವಾಗ ದೇವರಾಗಿರುವಂಥ ಕಲ್ಲು ಹೇಳ್ತದಂತೆ, ತಮ್ಮ ನೀನೂ ಮೂರ್ತಿ ಆಗ್ತಿದ್ದಿ, ನೀನು ಆ ಉಳಿಯ ಪೆಟ್ಟುಗಳನ್ನು ಸಹಿಸಿಕೊಳ್ಳಿಲ್ಲಲ್ಲ, ಅದಕ್ಕೆ ನಿನ್ನನ್ನು ಬಿಟ್ಟ ನಾನು ಪೆಟ್ಟು ತಿಂದರೂ ಪರವಾಗಿಲ್ಲ ಅಂತ ಸಹಿಸಿಕೊಂಡೆ. ನನ್ನನ್ನು ಮೂರ್ತಿ ಮಾಡಿ ಕುಂದಿರಿಸಿದ ಶಿಲ್ಪಿಗಾರ, ನನ್ನಂತೆ ನೀನಾಗಬೇಕಂದ್ರೆ ಸಹನೆ ಅನ್ನೋದಿರಬೇಕು ನಿನ್ನೊಳಗ ಅನ್ನುವಂಥ ಮಾತನ್ನು ಆ ದೇವರಾಗಿರುವಂಥ ಕಲ್ಲು ಹೇಳ್ತದಂತೆ. ಹಾಗೆ ಮನುಷ್ಯನು ಸಹಿತ ಬರೀ ದೇಹವನ್ನು ಹೊತ್ತುಕೊಂಡು ಈ ಭೂಮಿಯ ಮೇಲೆ ಬಂದರೆ ಸಾಲದು. ಈ ದೇಹಕ್ಕೆ ಒಂದಿಷ್ಟು ಸಂಸ್ಕಾರವನ್ನು ಕೊಡಬೇಕಲ್ಲ. ಈ ದೇಹ ಸಂಸ್ಕಾರವಂತ ದೇಹ ಆದರೆ ಮಾತ್ರ ಯಾವಾಗ ಗರ್ಭಗುಡಿಯೊಳಗ ದೇವರು ಕುಂಡ್ರುತ್ತಾನ ಅದರಂತೆ ಈ ದೇಹ ಅನ್ನುವಂಥ ಅಂತರಂಗದೊಳಗೆ ಸದಾಕಾಲ ಭಗವಂತ ಅನ್ನತಿರ್ತಾನ. ಅದಕ್ಕಾಗಿ ನಾವು ಸಂಸ್ಕಾರವಂತರಾಗಬೇಕು. ನಮ್ಮ ದೇಹವನ್ನು ದೇಗುಲವನ್ನಾಗಿ ಮಾಡಬೇಕು. ಆ ದೇಗುಲದೊಳಗ ಶಿವ ಅನ್ನುವಂಥ ಪರಮಾತ್ಮ ಸದಾಕಾಲ ನಮ್ಮಲ್ಲಿ ಇರಬೇಕು. ಅಂದರೆ ನಾವು ಸಂಸ್ಕಾರವಂತರಾಗಬೇಕು ಅಂತಾರೆ ಎಲ್ಲ ಶರಣರು. ನಾವು ಸಂಸ್ಕಾರವಂತರಾಗಬೇಕು. ಮಕ್ಕಳಿಗೆ ಚಲೋ ಸಂಸ್ಕಾರ ಕೊಡ್ರಿ. ಕಲ್ಲಿಗೆ ಸಂಸ್ಕಾರ ಕೊಟ್ಟರೆ ಮೂರ್ತಿ ಆಗುತ್ತೆ. ಕಲ್ಲಿಗೆ ಸಂಸ್ಕಾರ ಕೊಟ್ಟರೆ ಮೂರ್ತಿ ಆಗುತ್ತೆ. ಭತ್ತಕ್ಕೆ ಸಂಸ್ಕಾರ ಕೊಟ್ಟರೆ ಅಕ್ಕಿ ಆಗುತ್ತೆ. ಅಕ್ಕಿಗೆ ಸಂಸ್ಕಾರ ಕೊಟ್ಟರೆ ಅನ್ನ ಆಗುತ್ತೆ. ಅನ್ನಕ್ಕೆ ಸಂಸ್ಕಾರ ಕೊಟ್ಟರೆ ಪ್ರಸಾದವಾಗುತ್ತೆ. ನೀರಿಗೆ ಸಂಸ್ಕಾರ ಕೊಟ್ಟರೆ ಪಾದೋದಕವಾಗುತ್ತೆ. ಹಾಗಾದರೆ ಎಲ್ಲದೂ ಒಂದರಿಂದ ಮತ್ತೊಂದಕ್ಕೆ ಬದಲಾವಣೆಯಾಗಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಸಂಸ್ಕಾರ. ಮಾನವನು ಸಹಿತ, ನರನು ಸಹಿತ, ಮನುಷ್ಯನು ಸಹಿತ ಹರನಾಗಬೇಕಾದ್ರೆ, ಮಾನವ ಮಹಂತನಾಗಬೇಕಾದ್ರೆ, ಭವಿ ಭಕ್ತನಾಗಬೇಕಾದ್ರೆ ಅದಕ್ಕೆಲ್ಲದಕ್ಕೂ ಕಾರಣ ಸಂಸ್ಕಾರ. ಅದಕ್ಕೆ ಎಲ್ಲ ಶರಣರ ವಿಚಾರವೇ ನಾವು ಸಂಸ್ಕಾರವಂತರಾಗಬೇಕು. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕಂತ. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ನಾವು ಹೆಂಗೆ ಕಲಿಸ್ತೀವಿ ಹಂಗೆ ಕಲಿತೇವೆ ಮಕ್ಕಳು. ನಾವು ಹೆಂಗೆ ಹೇಳ್ತೀವಿ ಹಂಗೆ ಕಲಿತಾವೆ ಮಕ್ಕಳು. ಒಮ್ಮೆ ಒಬ್ಬ ತಾಯಿ ಸದಾ ಕಾಲ ದೊಡ್ಡ ದೊಡ್ಡ ಕಾರ್ಯಕ್ರಮಕ್ಕೆ ಮಗನ ಕರ್ಕೊಂಡು ಹೋಗಿದ್ಲಾಕಿ. ಒಂದು 6-7 ವರ್ಷದ ಹುಡುಗಂದ್ರೆ ಎಷ್ಟು ದೊಡ್ಡದಿರ್ತೈತ್ರಿ, ಎಷ್ಟು ದೊಡ್ಡದಿರ್ತೈತಿ, ಎಷ್ಟು ಎತ್ತರ ಇರ್ತಾನೆ. ಆಟ ಇರ್ತಾನೆ. ಮಾತಾಡಕ್ಕೆ ಬರೋದಂದ್ರೆ ಆಟ ಅಲ್ಲ. ಆ ಹುಡುಗ ಎಲ್ಲಿ ಫಂಕ್ಷನಿಗೆ ಕರ್ಕೊಂಡು ಹೋಗಿದ್ಲ ಅವ್ವ, ಅವಾಗ ಆ ಹುಡುಗ ಮಂದಿ ಅಂತಿದ್ದಿಲ್ಲ, ಮಕ್ಕಳು ಅಂತಿದ್ದಿಲ್ಲ, ಎದ್ದು ನಿಂತಿದ್ದ ಯವ್ವ ಹೊಕ್ಕಿ ನಿಂತಿತ್ತದು. ಜೋರು ಬಾಯಿ ಬಿಟ್ಟ ಹೇಳಿಬಿಡ್ತಿತ್ತದು. ಯವ್ವ ನನಗೆ ಹಿಂಗೆ ಹೊಕ್ಕಿನ ಅಂದ ತಕ್ಷಣ ಅವ್ರವ್ವ ಅಂತಾಳೆ, ಯಪ್ಪ ಮರ್ಯಾದೆ ಕಳಿತಿ ನೋಡಪ್ಪ ನೀ,
ಮಂದಿ ಅನ್ನೋದಿಲ್ಲ, ಮಕ್ಕಳು ಅನ್ನೋದಿಲ್ಲ, ಎಲ್ಲ ಕಡೆ ಬರೀ ಹಂಗೆ ಅಂತೀಯಲ್ಲ, ಹೆಂಗೆ ಮಾಡೋದು ಅನ್ಕೊಂಡ್ಲಾಕಿ. ಅನ್ಕೊಂಡು ಮಗನಿಗೆ ಒಂದು ಸಂಸ್ಕಾರ ಕೊಡ್ತಾಳಾಕಿ. ಏನಿಲ್ಲಪ್ಪ, ನೀನು ಇನ್ನು ಮೇಲೆ ಎಲ್ಲ ಮಂದಿ ಮುಂದೆ ಹೊಕ್ಕೀನಿ ಅನ್ನಂಗಿಲ್ಲ. ಒಂದು ಮಾತು ಏನು ಅಂದ್ರೆ ಪದ ಹಾಡ್ತೀನಿ ಅಂದ್ಬಿಡು, ನನಗೆ ಗೊತ್ತಕತಿ, ಕರ್ಕೊಂಡು ಹೊಕ್ಕೀನಿ ಅಂತಾಳಾಕಿ. ಏನಂತಾಳ್ರಿ? ಪದ ಹಾಡ್ತೀನಿ. ಒಂದು ಫಂಕ್ಷನ್ಗೆ ಹೋದಾಗ ಮಗನ ಮಗ್ಗಲು ಕುಂಡ್ರಿಸ್ಕೊಂಡು ಕುಂತಿದ್ಲು. ಆವಾಗ ಎದ್ದವನ ಅಂತಾನೆ, ಯವ್ವ ಪದ ಹಾಡ್ತೀನಿ, ನಡಿ ಕರ್ಕೊಂಡು ಹೋಲ್ದಾಕಿ. ಹೋಗಿ ಎಲ್ಲ ಕಾರ್ಯ ಮುಗಿಸ್ಕೊಂಡು ಬಂದ ಮೇಲೆ ಮನೆಗೆ ಬಂದು ರಾತ್ರಿ ಮಲಗಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿದಾಗ ಅವತ್ತಿನ ದಿನ ಅವ್ರ ಮಾವು ಬಂದಿರ್ತಾನೆ, ಆ ಹುಡುಗನ ಮಾವು ಬಂದಿರ್ತಾನೆ. ಮಾವು ಬಂದಾಗ ಅವಾಗ ಅಕ್ಕ ಹೇಳ್ತಾಳ, ಏನಪ್ಪ ಮನೆಗೆಲ್ಲ ಆರಾಮದಾರ, ಊಟ ಮಾಡಿ ಮಲ್ಕೊಂಡು ನಾಳೆಗೆ ಹೋಗುವಂತೆ ಸಾಯಂಕಾಲ ಅಂದಾಗ ಆಯ್ತು ಬಿಡಕ್ಕ ಅಂತ ಊಟ ಮಾಡಿ ಆದಮೇಲೆ ಮಲಗುವಂಥ ಸಂದರ್ಭದೊಳಗೆ ಇವ ಹಠ ಮಾಡ್ತಾನ ಹುಡುಗ. ಮಮ್ಮಿ ನೀವೇನಂತೀರಿ? ಮಮ್ಮಿ ಅಂತೀರ? ಏನಂತೀರಿ? ಮಮ್ಮಿನ? ಮಮ್ಮಿ ಅಂದ್ರೇನು? ಅವ್ವ. ಸಂಸ್ಕಾರ ಅಂದ್ರೆ ಇದೆ. ಅಸಂಸ್ಕಾರವಂತರು ನಾವಾಗಿಬಿಟ್ಟಿವಿ. ಎಲ್ಲರೂ ಇಂಗ್ಲಿಷ್ ಭಾಷೆಯನ್ನು ಬಳಕೆ ಮಾಡ್ತಾ ಇದ್ವಿ. ನಮ್ಮ ನಾಡಿನೊಳಗೆ ಸಂಸ್ಕಾರವಂತ ನಾಡು ನಮ್ಮದು. ವಿದೇಶದ ಸಂಸ್ಕಾರವನ್ನು ನಾವೆಲ್ಲ ಅಳವಡಿಸ್ಕೊಳ್ತಾ ಇದ್ದೀವಿ. ಮಮ್ಮಿ ಅಂದ್ರೆ ತಾಯಿ ಅಲ್ಲ, ಮಮ್ಮಿ ಅಂದ್ರೆ ಹೆಣ. ಏನ್ರಿ? ಮಮ್ಮಿ ಅಂದ್ರೆ ಏನ್ರಿ? ಸತ್ಯಣ. ಮಮ್ಮಿ ಅಂದ್ರೆ ಸತ್ಯಣ. ಈಜಿಪ್ಟ್ ನಾಗರಿಕತೆಯಲ್ಲಿ ಬರುವಂಥ ಪಿರಾಮಿಡ್ಗಳಿಗೆ, ಹೆಣಗಳನ್ನು ಇಟ್ಟಿರುವಂಥ ಪಿರಾಮಿಡ್ಗಳಿಗೆ ಮಮ್ಮಿ ಅಂತ ಕರೀತಾರೆ. 9 ತಿಂಗಳ ನಮ್ಮನ್ನ ಹೊಟ್ಟೆಯೊಳಗಿಟ್ಕೊಂಡು ಗರ್ಭದಲ್ಲಿಟ್ಕೊಂಡು ತಾನು ಪ್ರಾಣವನ್ನು ಕಳ್ಕೊಳ್ಳುವಂಥ ಸ್ಥಿತಿಯೊಳಗೆ ಬಂದಾಗ ತನ್ನ ಪ್ರಾಣವನ್ನು ಹೋಗಿ ಮರಳಿ ಪ್ರಾಣವನ್ನು ಪಡ್ಕೊಂಡು ನಮ್ಮ ಪ್ರಾಣವನ್ನು ಕೊಟ್ಟಿರ್ತಾಳ, ನಮಗೆ ಪ್ರಾಣ ಕೊಟ್ಟಿರ್ತಾಳ. ಅಂದರೆ ತಾಯಿಗೆ ನಾವು ಜೀವಂತ ಇರುವಾಗಲೇ ಸತ್ತ ಹೆಣ ಅಂತ ಕರಿಬಾರ್ದು. ನಮಗೆ ತಾಯಿ ಜನ್ಮ ಕೊಟ್ಟಾಳಂದ್ರೆ ಆಕೆಗೆ ಸದಾಕಾಲ ಅವ್ವ, ಅಮ್ಮ, ತಾಯಿ ಅನ್ನುವಂಥ ಭಾಷೆಯಿಂದ ಕರೆಯುವಂಥ ಪ್ರಯತ್ನ ಮಾಡ್ರಿ ಅಂತಾರಲ್ಲ, ಅದೇ ನಮ್ಮ ಸಂಸ್ಕಾರ. ವಿದೇಶದ ಸಂಸ್ಕಾರ ಹೇಗಿದೆ ಅಂದರೆ ಮಾಡಿಕೊಂಡ ಹಡ್ದಂಥ ಅವನೊಬ್ಬಾಕಿನ ಬಿಟ್ಟು ಉಳಿದೆಲ್ಲ ಸ್ತ್ರೀಯರು ನನ್ನ ಹೆಂಡತಿಗೆ ಸಮಾನ ಅಂತೈತಂತ ವಿದೇಶದ ಸಂಸ್ಕೃತಿ. ಹಡದ ತಾಯಿ ಬಿಟ್ಟು ಉಳಿದೆಲ್ಲ ಸ್ತ್ರೀಯರು ನನ್ನ ಹೆಂಡತಿಗೆ ಸಮಾನ ಅನ್ನೋದು ವಿದೇಶದ ಸಂಸ್ಕೃತಿ. ಭಾರತ ದೇಶದ ಸಂಸ್ಕೃತಿ ಹೇಗಿದೆ ಅಂದರೆ ಕೈ ಹಿಡಿದ ಹೆಂಡತಿಯನ್ನು ಬಿಟ್ಟು ಉಳಿದೆಲ್ಲ ನನ್ನ ತಾಯಿಯ ಸಮಾನ ಅನ್ನುವಂಥ ಸಂಸ್ಕೃತಿ ಯಾವುದು ಅಂದರೆ ಅದು ನಮ್ಮ ಭಾರತ ದೇಶದ ಸಂಸ್ಕೃತಿ. ಕಾರಣ ಇಲ್ಲಿ ಸಂಸ್ಕಾರವಂತರಿದ್ದಾರೆ, ಎಲ್ಲರೂ ಸಂಸ್ಕಾರವಂತರು. ಹಂಗ ಅವ್ರ ಮಾವು ಬಂದಿದ್ನಲ್ಲ, ಅವ ಅಂತಾನ, ಅವ್ವ ನಾನಿವತ್ತು ಮಾವನ ಜೊತೆ ಮಕ್ಕೋತೀನಿ ಅಂತ. ನಾವು ಅವ್ರವ್ ಅಂತಾಳೆ, ಬೇಡಪ್ಪ ಒಂದೊಂದು ಹೊತ್ತಿನಾಗ ಪದ ಹಾಡ್ತೀನಿ, ನೀನು ಬೇಡ. ಇಲ್ಲ ಮಕ್ಕೋತೀನಿ. ಅವಾಗ ಅವ ಅಂತಾನ, ಇರ್ಲಿ ಬಿಡು ಅಕ್ಕ, ಭಾಳ ದಿನಕ್ಕೆ ಮಾವು ಬಂದೀನಿ, ಮಕ್ಕೊಂಡ್ರೇನಾತು, ಮಲಗಲಿ ಬಿಡು ಅಂದವ. ಹೋಗಿ ಮಕ್ಕೊಂಡ್ರು ಒಂದು ರೂಮ್ನ್ಯಾಗ. ರಾತ್ರಿ 12:30 1 ಎದ್ದಿವ. ಮಾವ ನಾ ಸ್ವಲ್ಪ ಪದ ಹಾಡ್ತೀನೋ ಅಂದ. ಏನಂದ? ಪದ ಹಾಡ್ತೀನಿ. ಅವ ಅಂದ, ಇಟ್ಟು ಹೊತ್ತು ಗೊತ್ತೈತಿಲ್ಲೋ ಮಗನ ನಿನಗೆ, ಇಟ್ಟೊತ್ತಿನಾಗ ಪದ ಹಾಡ್ತಿ ಅಂತ ಅವ ಅಂದ. ಅಂದಮೇಲೆ ಈಗ ಏನು ಹಾಡೋದು ಬೇಡ, ಈಗ ಪದ ಹಾಡಿದೆ ಅಂದ್ರೆ ಮಗ್ಗಲ ಮನೆಯವರು ಬಡಿಗೆ ತಗೊಂಡು ಬಂದವರು. ಬಡಿಗೆ ತಗೊಂಡು ಬಂದ್ರೆ ಏನು ಮಾಡ್ತಿ, ಅದಕ್ಕೆ ಈಗ ಹಾಡಬೇಡ, ಮಲ್ಕೋ ಅಂದವ. ಮತ್ತೊಂದು ತಾಸು ಬಿಟ್ಟ ಎದ್ದ. ಮಾವ ನಾ ಹಾಡವನ, ಬೇಡಪ್ಪ ಹಾಡಬೇಡ. ಇಲ್ಲೋ ಮಾವ ಹಾಡ್ತೀನಿ. ಅವ ಎಲ್ಲಿ ನನಗೆ ಕನಸು ಬಿದ್ದೈತೇನ, ಕನಸಿನಾಗ ಅನ್ನಕತ್ತಾನ ಅಂತ ಎದ್ದು ಕೂತು ನೋಡಿದ. ಅವನು ಎದ್ದು ಕೂತಿದ್ದ. ಅಂದ ಹಾಡ್ತೀನಿ ಅಂದ. ಈಗ ಬೇಡತಮ್ಮ ಮಲಗಂದ. 3ನೇ ಸರಿ 3 ಗಂಟೆ ಸುಮಾರು ಎದ್ದಂತಾನ, ಮಾವ ನಾ ಹಾಡವಂದ್ರೆ ಹಾಡವ. ಅವ ಅಂತಾನ, ಹಾಡ್ಬೇಕಾ ನೀ ಒಟ್ಟ? ಹೌದು ಹಾಡವ. ಹಾಡಂಗಿದ್ರು ಹೊರಗೆ ಕೇಳಲಾರ್ದಂಗೆ ಮೆಲ್ಲಕ್ಕೆ ಕಿವ್ಯಾಗ ಹಾಡಂದವ.
ಯಾವಾಗ ಹೇಳೋದಾಟ ತಡ ಮಗ ಹಾಡೇ ಬಿಟ್ಟಿವ ಕಿವ್ಯಾಗ ಹಾಡಿದ ಅಲ್ಲಲೇ ತಮ್ಮ ಇದನ್ನು ಹಾಡೋದಂದ್ರೆ ನಮ್ಮವ್ವ ಇದನ್ನು ಕಲಿಸ್ಯಾಳ. ನಮ್ಮವ್ವ ಕಲಿಸಿರುವಂಥ ಸಂಸ್ಕಾರ ಇದು. ಸಣ್ಣ ಮಕ್ಕಳಿಗೆ ಯಾವ ತರನಾಗಿ ನಾವು ಸಂಸ್ಕಾರವನ್ನು ಕೊಡ್ತೇವೆ ಅದೇ ತರನಾಗಿ ಮಕ್ಕಳು ಬೆಳೀತಾ ಬೆಳೀತಾ ಹೋಗ್ತವೆ. ಅದಕ್ಕಾಗಿ ನನಗ ಈ ಪದವನ್ನು ಕಲಿಸಿದ ಆಕಿ, ಹಾಡು ಅನ್ನುವಂಥ ಸಂಸ್ಕಾರವನ್ನು ಕೊಟ್ಟಾಕಿ ನನ್ನ ತಾಯಿ. ಹಾಗಾಗಿ ನಾನು ಹಾಡಿಬಿಟ್ಟೆ ಅಂದವ. ಮುಂಜಾನೆ ಎದ್ದಂದ ಮೊದಲು ನಾ ಜಳಕ ಮಾಡಿ ಊರಿಗೆ ಹೋಗ್ಕಿನ್ಲೇ, ಮತ್ತು ದಿನ ಹಾಡಕ್ಕೆ ಕುಂತ್ರೆ ನಾ ಏನು ಮಾಡಲಿ ಅಂದವ. ಹೇಳುವ ತಾತ್ಪರ್ಯ ಅಂದರೆ ಚಿಕ್ಕ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು. ಒಳ್ಳೆಯ ಸಂಸ್ಕಾರ ಹೆಂಗೆ ನಾವು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ತೇವೆ ಹಂಗೆ ನಮ್ಮ ಜೀವನ ಆಗ್ತದೆ. ಅದಕ್ಕೆ ಶರಣರು ಹೇಳ್ತಾರ, ಅನಲ ಸಂಘದಿಂದ ಕಾಷ್ಟಕ ಅನಲವಾದಂತೆ, ಅನಲ ಸಂಘದಿಂದ ಕಾಷ್ಟಕ ಅನಲವಾದಂತೆ ಶಿವ ಸಂಸ್ಕಾರ ಸಂಪನ್ನನಾದ ಶಿವಭಕ್ತನು ಶಿವನಲ್ಲದೆ ಮತ್ತೇನೂ ಆಗಬಲ್ಲ ಅಂತ ಹೇಳ್ತಾರೆ ಶರಣರು. ಸ್ವತಂತ್ರ ಧೀರ ಸಿದ್ದೇಶ್ವರರು ಹೇಳ್ತಾರ, ಅನಲ ಅಂದ್ರೆ ಬೆಂಕಿ. ಆ ಬೆಂಕಿಯ ಸಂಘದಿಂದ ಈ ಕಟ್ಟಿಗೆ ಅನ್ನೋದು ಬೆಂಕಿನೇ ಆಗ್ತದೆ ಹೊರತಾಗಿ ಕಟ್ಟಿಗೆಯಾಗಿ ಉಳಿಯೋದಿಲ್ಲ. ಹಂಗ ಶಿವನ ಸಂಸ್ಕಾರವನ್ನ, ದೇಹವನ್ನ ಮಂತ್ರಪಿಂಡವನ್ನಾಗಿ ಮಾಡಿದಾಗ ಈ ದೇಹವನ್ನು ಹೊತ್ತಂತ ಮನುಷ್ಯ ಶಿವನ ಸ್ವರೂಪಿಯಾಗಿಯೇ ಇರ್ತಾನೆ ಅನ್ನುವಂಥ ಮಾತನ್ನು ಹೇಳ್ತಾರಂದ್ರೆ ನಾವು ಸಂಸ್ಕಾರವನ್ನು ಪಡ್ಕೊಂಡೇ ತೀರಬೇಕು. ಸಂಸ್ಕಾರವನ್ನು ಬಿಟ್ಟು ನಾವು ಇರಬಾರ್ದು. ಸಂಸ್ಕಾರವನ್ನು ನಾವು ಪಡ್ಕೊಳ್ಬೇಕು. ನಿಮ್ಮೂರಾಗ ಮಂಗ್ಯ ಬಂದವನ್ರಿ, ಮಂಗ 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 ಬಂದವು. ಸರ್ಕಸ್ ನೋಡಿರಿ, ಆ ಸರ್ಕಸ್ಸಿನೊಳಗೆ ಮಂಗಗಳಿಗೆ ಸಂಸ್ಕಾರವನ್ನು ಕೊಡ್ತಾರೆ ಮಾನವರು. ಮನುಷ್ಯ ಮಂಗಕ್ಕೆ ಸಂಸ್ಕಾರವನ್ನು ಕೊಟ್ಟು ಮನುಷ್ಯನ ಹೇಳಿದಂತೆ ಮಂಗ ವರ್ತನೆಯನ್ನು ಮಾಡ್ತದೆ. ಸೈಕಲ್ ಹೊಡಿ ಅಂದ್ರೆ ಸೈಕಲ್ ಹೊಡಿತದ, ಬಾಲ್ ಒಗಿ ಅಂದ್ರೆ ಬಾಲ್ ಒಗಿತದ, ಹಿಂಗೆ ಜಂಪ್ ಮಾಡಂದ್ರೆ ಜಂಪ್ ಮಾಡ್ತದ, ಡ್ಯಾನ್ಸ್ ಮಾಡಂದ್ರೆ ಡ್ಯಾನ್ಸ್ ಮಾಡ್ತದ. ಇದು ಎಲ್ಲದನ್ನ ಮಾಡುತ್ತೆ ಅಂದರೆ ಅದು ಮನುಷ್ಯ ಕೊಟ್ಟಂಥ ಸಂಸ್ಕಾರದಿಂದ. ಮೂಕ ಪ್ರಾಣಿಯಾಗಿರುವಂಥ ಮನುಷ್ಯನಿಗಿಂತ ಗಾತ್ರದಲ್ಲಿ ದೊಡ್ಡದಾಗಿರುವಂಥ ಆನೆಯೂ ಸಹಿತ ಒಬ್ಬ ಮಾವುತನ ಮಾತನ್ನು ಕೇಳ್ತದೆ. ಕಾರಣ ಆ ಆನೆಗೆ ಮಾವುತ ಸಂಸ್ಕಾರವನ್ನು ಕೊಡ್ತಾನ. ಮನುಷ್ಯನಿಂದ ಮೂಕ ಪ್ರಾಣಿಗಳು, ಪಕ್ಷಿಗಳು ಸಂಸ್ಕಾರವನ್ನು ಪಡೆದು ಮನುಷ್ಯನಂತೆ ಬದುಕ್ತಾವ. ಆದರೆ ನಿಜವಾದ ಮನುಷ್ಯನಾಗಿರೋದಿಲ್ಲ. ಸಂಸ್ಕಾರವನ್ನು ಪಡ್ಕೋ ಅಂದರೆ ಮನುಷ್ಯ ನಾನ್ಯಾಕೆ ಪಡ್ಕೊಳ್ಳಲಿ ಸಂಸ್ಕಾರ ಅಂತಾನೆ. ಹಾಗಾಗಬಾರ್ದು. ಸಂಸ್ಕಾರವನ್ನು ಪಡ್ಕೊಳ್ಳೇಬೇಕು. ಎಂದೋ ಸತ್ತು ಹೋಗಿರುವಂಥ ಪ್ರಾಣಿಯ ಚರ್ಮ ಅದು ದಾರಿ ಬಿಟ್ಟಾಗ, ಇಲ್ಲದಾರಲ್ಲ ನಮ್ಮ ಬಸಣ್ಣ ತಬಲಾಜಿ ಅವರು, ಇವ್ರ ಮುಂದದಾವಲ್ರಿ ತಬಲಾ, ತಂಪು ಹೆಚ್ಚಾತಂದ್ರೆ ತಬಲಾ ಇಳಿತದ. ಅವಾಗ ಇಳಿದಾಗ ಬಸಣ್ಣವ್ರು ಏನು ಮಾಡ್ತಾರಂದ್ರೆ ಅದನ್ನ ಬೆಂಕಿಗೆ ಹೋದ ಕಾಸೋದಿಲ್ಲ, ಏರ್ಲಿ ಅಂತ. ಎಂದೋ ಸತ್ತು ಹೋಗಿರುವಂಥ ಪ್ರಾಣಿಯ ಚರ್ಮ ತಂಪನ್ನ ಜಾಸ್ತಿ ಆದಾಗ, ತಂಪಿಗೆ ತಬಲಾ ಇಳಿದಾಗ, ನಾದ ಸ್ವರ ಕೂಡಲಾರ್ದಾಗ, ತಾಳ ತಪ್ಪಿದಾಗ ನಮ್ಮ ಬಸಣ್ಣವರು ಅದಕ್ಕೆ ಸಂಸ್ಕಾರವನ್ನು ಕೊಡ್ತಾರೆ. ಏನಂದ್ರೆ ಉಳಿಯ ಪೆಟ್ಟಿನಿಂದ ಸಂಸ್ಕಾರವನ್ನು ಕೊಟ್ಟು ಮತ್ತೆ ದಾರಿಗೆ ಬರಂಗ ಮಾಡ್ತಾರೆ. ತಬಲಾಕ ಯಾವಾಗ ಪೆಟ್ಟು ಹಾಕ್ತಾರ ಅವಾಗ ಅದು ಅಂತೈತಂತ, ನಾ ದಾರಿಗೆ ಬರ್ತೀನಿ ಹೊಡಿಬೇಡ, ನಾ ದಾರಿಗೆ ಬರ್ತೀನಿ ಹೊಡಿಬೇಡ. ಯಾವಾಗ ಎಂದೋ ಸತ್ತು ಹೋಗಿರುವಂಥ ಪ್ರಾಣಿಯ ಚರ್ಮ ಉಳಿಯ ಪೆಟ್ಟನ್ನು ತಿಂದು ಸಂಸ್ಕಾರವನ್ನು ಪಡೆದು ದಾರಿಗೆ ಬರ್ತದಲ್ಲ, ಜೀವಂತ ಇರುವಂಥ ಈ ಮನುಷ್ಯ ಗುರುವಿನಿಂದ ಸಂಸ್ಕಾರವನ್ನು ಪಡೆದು ದಾರಿಯನ್ನು ಬಿಟ್ಟಿರುವಂಥ ಈ ಮನುಷ್ಯ ದಾರಿಗೆ ಬಂದರೆ ಭಗವಂತ ನಿನ್ನ ಮನೆಯೊಳಗಿರ್ತಾನೆ ಅಂತಾರೆ ಶರಣರು. ಒಡೆದು ನಿತ್ಯ ಕಾಡುವನು ಎಂದು ಒಡೆದು ಹೋದರೆ ನೀನು ಮೂರ್ತಿಯಾಗುವನೆಂದು ಕಟೆಯುವ ಕಠಿಣದಲ್ಲಿ ಕಾರುಣ್ಯ ತುಂಬಿರುವ ಕಾಡುವ ಕೊರಳಿನಲ್ಲಿ ಬಲವಿನ ಶೆಲೆಯಿದೆ. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಕಲ್ಲು ಬಂಡೆಯ ಹಾಗೆ
ಗಟ್ಟಿ ಮಾಡಿಕೋ ಎದೆಯ ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಹುಳಿಯಿಂದ ಹೊಡೆದು ನಿತ್ಯ ಕಾಡುವನು ಎಂದು ಹುಳಿಯಿಂದ ಹೊಡೆದು ನಿತ್ಯ ಕಾಡುವನು ಎಂದು ಹೊಡೆದು ಹೋದರೆ ನೀನು ಮೂರ್ತಿಯಾಗುವನೆಂದು ಕಟೆಯುವ ಕಠಿಣದಲ್ಲಿ ಕಾರುಣ್ಯ ತುಂಬಿರುವ ಕಟೆಯುವ ಕಠಿಣದಲ್ಲಿ ಕಾರುಣ್ಯ ತುಂಬಿರುವ ಕಾಡುವ ಕೊರಳಿನಲ್ಲಿ ಒಲವಿನ ಸೆಲೆ ಇದೆ ಕಾಡುವ ಕೊರಳಿನಲ್ಲಿ ಒಲವಿನ ಸೆಲೆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಫಲ ಕೊಡುವ ಗಿಡಕ್ಕೆ ತಾನೇ ಕಲ್ಲು ಒಡೆದು ನೋಡುವರು ಬಲ ನೀಡುವ ಭೂಮಿಗೇನು ಹಿಂಸೆ ಮಾಡಿ ತಾಳುವರು ಫಲ ಕೊಡುವ ಗಿಡಕ್ಕೆ ತಾನೇ ಕಲ್ಲು ಹೊಡೆದು ನೋಡುವರು ಫಲ ನೀಡುವ ಭೂಮಿಗೇನು ಹಿಂಸೆ ಮಾಡಿ ತಾಳುವರು ಒಳ್ಳೆತನವು ಗೆಲ್ಲುವುದೊಮ್ಮೆ ಇತಿಹಾಸ ನೋಡಿದಾಗ ಒಳ್ಳೆತನವು ಗೆಲ್ಲುವುದೊಮ್ಮೆ ಇತಿಹಾಸ ನೋಡಿದಾಗ ನಮಗೂ ಕಾಲ ಬರುವುದೊಮ್ಮೆ ತಾಳಿ ಬಾಳಿ ಬಾಗಿದಾಗ ನಮಗೂ ಕಾಲ ಬರುವುದೊಮ್ಮೆ ತಾಳಿ ಬಾಳಿ ಬಾಗಿದ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ 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 ಕೇಳಿ ನೋಡು ಹಂಪೆಯಲ್ಲಿ ಕಲ್ಲು ನಾದ ನುಡಿಯುತ್ತಿದೆ ಬೇಲೂರಿನ ಶಿಲೆಗಳಲ್ಲಿ ಕಲೆಯು ನಾಟ್ಯವಾಡುತ್ತಿದೆ ಕೇಳು ನೋಡು ಹಂಪೆಯಲ್ಲಿ ಕಲ್ಲು ನಾದ ನುಡಿಯುತ್ತಿದೆ ಬೇಲೂರಿನ ಶಿಲೆಗಳಲ್ಲಿ ಕಲೆಯು ನಾಟ್ಯವಾಡುತ್ತಿದೆ ಎಲ್ಲ ಕಡೆಗೆ ಕಲ್ಲು ಕರಗಿ ಎಲ್ಲ ಕಡೆಗೆ ಕಲ್ಲು ಕರಗಿ ಮೂರ್ತಿಯಾಗಿ ಮೆರೆಯುತ್ತಿದೆ ಬದಲಾಗುವ ಬಲವಾಗುವ ಬದಲಾಗುವ ಬಲವಾಗುವ ನಿನ್ನ ಪ್ರಕೃತಿ ಕರೆಯುತ್ತಿದೆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಗೆದೆಯ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಗೆದೆಯ ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ 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 ಗೆಳೆಯ
ಭಗವಂತನ ಸ್ಮರಣೆಯನ್ನು ಮಾಡೋದು ತಪ್ಪಲ್ಲ, ಮಾಡಬೇಕು. ನಾವು ಮಾಡೋದಿಲ್ಲ. ಕಷ್ಟ ಬಂದಾಗ ಅಟ್ಟ ದೇವರು ಬೇಕು ನಮ್ಗೆ. ಸುಖ ಬಂತು, ಎಲ್ಲ ಸಿರಿ ಸಂಪತ್ತಿತ್ತಂದ್ರೆ ದೇವ್ರ ಬೇಡ ನಮಗೆ. ಎಷ್ಟು ದುರಹಂಕಾರ ಇರ್ತೈತಂದ್ರೆ, ಅವರಿಗೆ ದುರಹಂಕಾರ ಬರೋಕ್ಕೆ ಕಾರಣ ಏನಂದ್ರೆ ಸಂಪತ್ರಿ. ಮತ್ತು ತಾವು ಕೈರಟ್ಟೆಯಿಂದ ದುಡಿದಂಥ ಸಂಪತ್ತಂಕರ ಅಲ್ಲದು. ದುರಹಂಕಾರ ಬರುವಂಥ ವ್ಯಕ್ತಿಗಳ ಮನೆಯೊಳಗೆ ಸಂಪತ್ತಿತ್ತು ಅಂದ್ರೆ ತಾವು ದುಡ್ದ ಸಂಪತ್ತಲ್ಲ, ಯಾರ್ದಾರ ತಲೆ ಒಡೆದು ತಂದಿರುವಂಥ ಸಂಪತ್ತರ ಇರ್ತೈತಿ, ಇಲ್ಲ ಅಜ್ಜ ಅಜ್ಜಿ ಗಳಿಸಿಟ್ಟಿರುವಂಥ ಸಂಪತ್ತರ ಇರ್ತೈತಿ. ಆ ಸಂಪತ್ತಿನೊಳಗೆ ಮಜಾ ಮಾಡುವಂಥ ಮಕ್ಕಳು ನಾವು. ಆದರೂ ನೋಡಬೇಕು, ದುರಹಂಕಾರ ಅಂದ್ರೆ ದುರಹಂಕಾರ. ಎಷ್ಟು ದುರಹಂಕಾರ ಇರ್ತೈತಿ ಅಂದ್ರೆ, ಇನ್ನೂ ಅವನಿಗೇನಾರ ಇನ್ನೂ ಏನೂ ಇರುವುದಿಲ್ಲ. ಸುಮ್ಮನೆ ಏಕೋಚಿತ ಒಬ್ಬ ಗ್ರಾಮ ಪಂಚಾಯತಿಯ ಮೆಂಬರ್ ಆಗಿದ್ದಂದ್ರೆ ಸಾಕವ, ಅವನಿಗೆ ಇಡೀ ದುರಹಂಕಾರ. ಇನ್ನು ಅವನೇನಾರ ಪ್ರಧಾನಮಂತ್ರಿ ಮಾಡಿಬಿಟ್ರೆ ಬಾಗೇವಾಡಿನ ಏನು ಮಾಡ್ತಾನೆ ಹೇಳ್ರಿ? ಅವ ನೆಲದಾಗ ಅಡ್ಡಾಡೋದಿಲ್ಲ, ಅವ ಬಾಗೇವಾಡ್ಯಾಗ ಮ್ಯಾಲೇನ ಅಡ್ಡಾಡ್ತಾನೆ. ಯಾರ ಮನೆಗೆ ಹೋದ್ರು ಮ್ಯಾಳ್ಗಿ ಮ್ಯಾಗ ನಿಂತು ಹಲೋ ಏನು ಮಾಡಕತ್ತೀರಿ, ಚಾಕ್ ಕೊಡ್ರಿ ಒಂದು. ಹಿಂಗೆ ಏನು ಬಂದರೂ ಸಹಿತ ನಿನ್ನಲ್ಲಿ ದುರಹಂಕಾರ ಬರಬಾರ್ದು. ಇದ್ರೆ ಇರಬಹುದು ನಿನ್ನಷ್ಟಕ್ಕೆ ನಿನ್ನ ಮನೆಯೊಳಗೆ ಆಸ್ತಿ ಅಂತಸ್ತು ಸಿರಿ ಸಂಪತ್ತು ಏನಾರ ಇರಬಹುದು. ಒಂದು ಸಾರೆ ನೀ ಏನಾದರೂ ಗುರುವಿನ ಮುಂದೇನಾದರೂ ನಾವೇನಾದರೂ ಸಂಪತ್ತನ್ನು ಉಳ್ಳಂಥ ವ್ಯಕ್ತಿಗಳು ಅನ್ನುವಂಥ ಭಾವನೆಯೊಳಗೆ ಬದುಕಿದ್ದೇ ಕರೆಯಾದರೆ ಬಸವಣ್ಣ ದೇವರ ಗುಡಿ ಮುಂದೆ ಕುಂತು ಹೇಳಾಕತ್ತೀನಿ, ಆ ಮನುಷ್ಯ ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ. ಎಷ್ಟು ಸಿರಿ ಸಂಪತ್ತಿರ್ತೈತಿ ಅಂಥ ವ್ಯಕ್ತಿ ಒಂದು ದಿನ ಭಿಕ್ಷುಕನಾಗಲೇಬೇಕು. ಹೊಕ್ಕೈತಿ, ಅದು ಹೆಂಗಾರ ಹೊಕ್ಕೈತಿ. ಬರೇ ನಮಗ ಮದ ಇರಬಾರ್ದಂತ. ಆನಿಗೆ ಮದ ಬಂದ್ರ ಅಂಕುಶ ತಗೊಂಡು ಚುಚ್ಚಿ ಆ ಮದ ಇಳಿಸ್ತಾನ ಮಾವುತ. ಮಾತು ಕೇಳಲಿಲ್ಲ ಅಂದ್ರೆ ಅಂಕುಶ. ಅದಕ್ಕೆ ಹೇಳೋದು, ಆನೆಗೆ ಮದ ಬರಬಾರ್ದು. ಎಷ್ಟು ದುರಹಂಕಾರ ಇರ್ತೈತೆ ಅಂದ್ರೆ ಹೇಳ್ತೀನಿ ನಿಮಗೆ, ಮಾಡೋರ್ನು ಮಾಡಿಸ್ಕೊಡುದಿಲ್ಲ, ಅಂಥ ದುರಹಂಕಾರಿಗಳಿರ್ತಾರೆ. ಏನಾರ ಮಾಡಾಕತ್ತಿದ್ರು ಯಾಕೆ ಮಾಡ್ತೀರಿ ಅಂತಾರೆ. ಒಮ್ಮೆ ಹಂಪಿ ಒಳಗೆ ಆನೆಗಳಿದ್ವು. ಅವಾಗ ಸಾಮ್ರಾಜ್ಯದಲ್ಲಿ ಆನೆ ನಡ್ಕೊಂತ ಹೋಗ್ತಿರ್ಬೇಕಾದ್ರೆ ಹಿಂದಿನ ಕಾಲದೊಳಗೆ ಕಳ್ಳ ಬಟ್ಟಿ ಸರಾಯ ಅಂತ ಮಾಡ್ತಿದ್ರು. ಬಟ್ಟಿ ಸರಾಯ ಮಾಡಬೇಕಾದ್ರೆ ಆ ಬಟ್ಟಿ ಸರಾಯನ್ನ ಮಾಡುವಂಥ ಗಡಿಗೆ ಒಳಗೆ ಒಂದು ಕಪ್ಪಿ ಜಿಗಿದು ಈ ಕಡೆ ಬಂದಿರ್ತೈತೆ. ಆ ಗಡಿಗೆಯೊಳಗೆ ಜಿಗಿದು ಹೊರಗೆ ಬಂದಿರ್ತೈತೆ. ಅದರ ವಾಸನೆಗೆ ಪೂರ್ತಿ ಕುಡ್ದಿರೋದಿಲ್ಲದು, ಸ್ವಲ್ಪ ಈ ಕಟಬಾಯಿಗೆ ಹತ್ತಿರ್ತೈತಿ. ಆ ಆನೆ ಹೋಗುವಂಥ ದಾರಿ ಮಧ್ಯದೊಳಗೆ ಕಪ್ಪಿ ಕುಳಿತಿರ್ತದ. ಕುಂತಾಗ ಆನೆ ಒಂದು ತಟ್ಟಗ ಕಪ್ಪಿಗೆ ಕಾಲು ಬಡಿಸ್ತೈತಿ ಅಂತ ನೋಡ್ರಿ. ಯಾವಾಗ ಕಾಲು ಬಡಿಸ್ತದ, ಕಪ್ಪಿ ಆನೆಗಿಂತ ಮುಂಚೆ ಹೋಗಿ ಮುಂದೆ ಜಿಗಿದು ತಿರುಗಿ ನಿಂತು ಹೇಳ್ತದಂತ ಆನೆಗೆ, ಏನೋ ಮಗನ, ಜಾಡ್ಸಿ ಒದ್ರ ಕ್ವಾರಿ ಹಲ್ಲು ಮುರಿದಾವು, ನನಗ ಕಾಲು ಬಡಿಸ್ತೀಯ ಅಂತಂತದು. ಏನ್ರಿ? ಕಪ್ಪಿ. ಆದ್ರೆ ಕಪ್ಪಿಗೆ ಗೊತ್ತಿಲ್ಲ, ಆನೆ ಬಡಿಸಲಾರ್ದ ಮ್ಯಾಲಿ ಹೆಜ್ಜೆ ಇಟ್ಟಿದ್ರ ಅಲ್ಲೇ ಹಲಿಚಾಗಿ ಹೋಗ್ತಿದ್ದೆ. ಜಾಡ್ಸಿ ಹಿಂದಿನ ಗಾಲಿಲಿ ಒದ್ರ ಕ್ವಾರಿ ಹಲ್ಲು ಮುರಿತ್ಯಾವ ಅಂತ ಏನು ಕಪ್ಪಿ ಹೇಳ್ತದ. ಹೇಳಲಿಕ್ಕೆ ಕಾರಣ ಏನಂದ್ರೆ ಕಟವಾಯಿಗೆ ಹತ್ತಿರುವಂತ ಒಂದಿಟ್ಟು ಸರಾಯ. ಹಂಗ ಮನೆಯೊಳಗೆ ಒಂದು 100 ರೂಪಾಯಿ ಆಸ್ತಿ ಮಾಡಿಟ್ಟಿದ್ದ ಅಂದ್ರೆ ಅವನಿಗೆ ಕಟವಾಯಿದಟ್ಟ ಸರಾಯಿ ಇದ್ದಂಗೆ ಇರ್ತದ. ಆದರೂ ನಾನಾ ದೊಡ್ಡವ, ನಾ ಹೇಳ್ದಂಗೆ ಕೇಳ್ಬೇಕೋ, ಇಲ್ಲ ಅಂದ್ರೆ ನಿನ್ನ ಕೊಂದೊಗಿತೀನಿ ಅನ್ನುವಂಥ ಭಾವನೆಯೊಳಗೆ ಬದುಕುವಂಥ ಮನುಷ್ಯರು ನಾವಾಗಿದ್ದೇವೆ. ಭಗವಂತನ ಮುಂದೆ ಯಾರಾದರೇನು ದುರಹಂಕಾರದಿಂದ ಮೆರಿಬಾರದು, ಬಾಗಿ ನಡಿಬೇಕು ಅನ್ನುವುದಕ್ಕಾಗಿಯೇ ನಮ್ಮ ದೇವಾಲಯಗಳಲ್ಲಿರುವಂಥ ದೇವಸ್ಥಾನದ ಗರ್ಭಗುಡಿಯ ಬಾಗಿಲವನ್ನ ಭಾಳ ಸಣ್ಣ ಇಟ್ಟಿರ್ತಾರ. ನೆಟ್ಟಗೆ ಹೋದೆ ಅಂದ್ರೆ ನಿನ್ನ ತಲೆ ಪಟ್ಟಿ ಹೊಡೆದೋಕೋಯ್ತು. ತಮ್ಮ ದೇವ್ರು ಕಾಣಬೇಕಂದ್ರೆ ಬಾಗಬೇಕಂತ ಒಂದು ದಿನ ಹೇಳ್ತೀನಿ. ಅಹಂಕಾರ, ದುರಹಂಕಾರದ ನಾ ಅನ್ನೋದ್ರ ಬಗ್ಗೆ. ಅದಕ್ಕೆ ಹೇಳೋದು, ಗುರುವಿನ ಮುಂದೆ ಬಾಗಿ ಈ ಮಂತ್ರ ಪಿಂಡವನ್ನಾಗಿ ಮಾಡಿಕೊಂಡಾಗ ಮಾತ್ರ ಭಗವಂತ ಮೆಚ್ತಾನ ಅಂತಾರ ಶರಣರು. ಶಿವ ಮೆಚ್ತಾನ ಅಂತಾರ, ಪರಮಾತ್ಮ ಮೆಚ್ತಾನ ಅಂತಾರ. ಅದಕ್ಕೆ
ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ನಾವು ಆ ಮಕ್ಕಳನ್ನು ಬೆಳೆಸಿದರೆ ಆ ಮಕ್ಕಳು ಮುಂದೊಂದು ದಿನ ಶ್ರೇಷ್ಠ ವ್ಯಕ್ತಿಗಳಾಗಿ ಈ ಸಮಾಜದಲ್ಲಿ ಪೂಜ್ಯಗೆ ಒಳಗಾಗ್ತಾರೆ. ರಾಧಾಕೃಷ್ಣನವರಿಗೆ ಮೀಡಿಯಾದವರು ಪ್ರಶ್ನೆ ಮಾಡ್ತಾರಂತೆ. ರಾಧಾಕೃಷ್ಣರೇ, ನೀವು ಇಷ್ಟು ಎತ್ತರ ಮಟ್ಟಕ್ಕೆ ಬರಾಕ ಕಾರಣ ಏನು ಅಂತ ಕೇಳಿದರೆ ರಾಧಾಕೃಷ್ಣನವರು ಹೇಳ್ತಾರಂತೆ, ನಾನು ಓದಿದ ಓದಲ್ಲ, ನಾನು ಪಡೆದ ಡಿಗ್ರಿಗಳಲ್ಲ, ಪದವಿಗಳಲ್ಲ, ನನ್ನ ತಂದೆ ತಾಯಿ ಅಜ್ಜ ಅಜ್ಜಿ ಕೊಟ್ಟಂಥ ಸಂಸ್ಕಾರದ ಬಲದಿಂದ ನಾನು ಇಷ್ಟು ಎತ್ತರ ಮಟ್ಟಕ್ಕೆ ಬಂದಿನೇ ಹೊರತಾಗಿ ಓದಿನಿಂದಲ್ಲ ಅಂತಾರಂತೆ ರಾಧಾಕೃಷ್ಣನವರು. ಹಾಗಾದರೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕಲ್ಲ, ಒಳ್ಳೆಯ ಸಂಸ್ಕಾರ ಕೊಡಬೇಕು. ಅದಕ್ಕೆ ಚನ್ನಬಸವಣ್ಣವರು ಬರೀತಾರ, ಒಂದು ಮಾತು ಹೇಳ್ತಾರೆ ಅವರು, ಘಟದೊಳಗಿದ್ದ ಪದಾರ್ಥವು ಆ ಘಟದ ಹೊರಗೆ ಉರಿಯ ಹತ್ತಿಸಿದಲ್ಲದೆ ಪರಿಪಕ್ವವಾಗದು ಅಂತಾರವರು. ಒಂದು ಘಟದೊಳಗ ಅಂದರೆ ಗಡಗಿಯೊಳಗ ನಾವೇನಾದರೂ ಅಕ್ಕಿ ನೀರನ್ನು ಹಾಕಿಟ್ರೆ ಅದು ಅನ್ನ ಆಗೋದಿಲ್ಲ. ಆ ಘಟದ ಹೊರಗೆ ಗಡಗಿಯ ಹೊರಮೈಯೊಳಗೆ ನಾವು ಬೆಂಕಿಯನ್ನು ಹಚ್ಚಿದಾಗ ಒಳಗ ಎಲ್ಲದ ಕುದ್ದು ಪರಿಪಕ್ವವಾಗಿ ಅನ್ನ ತಯಾರಾಗ್ತದಲ್ಲ, ಅವಾಗ ಅನ್ನವನ್ನು ಉಣ್ಣಾಕ ಬರ್ತೈತೆಪ್ಪ. ಹಂಗ ಈ ಅಂತರಂಗದೊಳಗ ಚಿದ್ವಸ್ತು ಅನ್ನೋದೈತಿ, ಅಂತರಂಗದೊಳಗ ಪರಮಾತ್ಮನ ಬೆಳಕೈತಿ. ಆ ಅಂತರಂಗದಲ್ಲಿರುವಂಥ ಪರಮಾತ್ಮನ ಬೆಳಕು ನಮಗೆ ಸಹಾಯ ಮಾಡಬೇಕು, ಈ ಜಗತ್ತಿಗೆ ಬೆಳಕನ್ನು ಕೊಡಬೇಕು ಅಂದರೆ ಈ ದೇಹಕ್ಕೆ ಒಂದಿಷ್ಟು ಸಂಸ್ಕಾರವನ್ನು ತಗೊಳ್ಬೇಕು ಅಂತ ತಿಳ್ಕೊಂಡು ಚನ್ನಬಸವಣ್ಣನವರು ಬರೀತಾರೆ. ಅದಕ್ಕೆ ನಾವು ಸಂಸ್ಕಾರವಂತರಾಗೋಣ. ಸಂಸ್ಕಾರವಂತರಾಗಿ ನಾವೆಲ್ಲರೂ ಬಸವಣ್ಣವರ ತತ್ವವನ್ನು ಪಾಲಿಸಿ ನಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾ, ನೀವೆಲ್ಲರೂ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಿ. ಸಂಸ್ಕಾರವಂತ ಮಕ್ಕಳನ್ನು ನೀವು ಏನು ಮಾಡಬೇಕಂದ್ರೆ ಬೆಳೆಸುವಂಥ ಪ್ರಯತ್ನ ಮಾಡಬೇಕು. ನೀವು ಮಕ್ಕಳಿಗೆ ಅಸಂಸ್ಕಾರವನ್ನು ನೀಡಿದ್ರಿ ಅಂದರೆ ನಿಮ್ಮ ಮಕ್ಕಳು ನಿಮ್ಮನ್ನು ನೋಡೋದಿಲ್ಲ. ಅದಕ್ಕೆ ಸಾಲು ಮರದ ತಿಮ್ಮಕ್ಕ ಮಕ್ಕಳಿಲ್ಲ ಅಂತ ಚಿಂತೆ ಮಾಡಲಿಲ್ಲ. ನನಗೆ ಮಕ್ಕಳು ಯಾವುವು ಅಂದರೆ ಮರಗಳೇ ಮಕ್ಕಳು ಅನ್ನುವಂಥ ಭಾವನೆಯೊಳಗೆ ಮಕ್ಕಳಂತೆ ಮರಗಳನ್ನು ಬೆಳೆಸಿ ಸಾಲು ಮರದ ತಿಮ್ಮಕ್ಕ ಅಂತ ಹೆಸರುವಾಸಿ ಆಲ್ದು. ದಯವಿಟ್ಟು ನಿಮ್ಮ ಮಕ್ಕಳಿಗೆ ನೀವು ಸಂಸ್ಕಾರವನ್ನು ಕೊಟ್ಟು ಜ್ಞಾನವನ್ನು ತುಂಬಿ ಅಂಥ ಶ್ರೇಷ್ಠ ಮಕ್ಕಳನ್ನು ಬೆಳೆಸುವಂಥ ಕೆಲಸವನ್ನು ಮಾಡಿದರೆ ನಿಮ್ಮ ಮಕ್ಕಳೊಳಗೆ ಯಾವನಾದರೂ ಬಸವಣ್ಣನಾಗಬಲ್ಲ, ಬುದ್ಧನಾಗಬಲ್ಲ, ಅಂಬೇಡ್ಕರನಾಗಬಲ್ಲ, ಯಾರಾದರೂ ಆಗಬಲ್ಲರು ನಿಮ್ಮ ಮಕ್ಕಳು. ಅದಕ್ಕಾಗಿ ನಿಮ್ಮ ಮಕ್ಕಳು ಹೇಗಾಗಬೇಕಂದ್ರೆ ಸಂಸ್ಕಾರವನ್ನು ಪಡೆದಂಥ ಶಿಲೆಗಳಾಗಬೇಕೆ ಹೊರತಾಗಿ ಅವು ಮಕ್ಕಳು ಈ ದೇಶಕ್ಕೆ ಸ್ಮಾರಕಗಳಾಗಬೇಕೆ ಹೊರತಾಗಿ ಮಕ್ಕಳು ಇಕ್ಕಳಗಳಾಗಬಾರ್ದು ಅನ್ನುವಂಥ ಮಾತನ್ನು ತಾವೆಲ್ಲ ತಿಳ್ಕೊಂಡು ನಿಮ್ಮ ಮಕ್ಕಳಿಗೆ ಒಂದಿಷ್ಟು ಒಳ್ಳೆಯ ಸಂಸ್ಕಾರವನ್ನು ಕೊಡ್ರಿ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಈ ಪ್ರವಚನವನ್ನು ಬಸವಣ್ಣವರ ಪಾದಕ್ಕೆ ಅರ್ಪಣೆ ಮಾಡ್ತೇನೆ. ಭಾಳ ಖುಷಿ ಕೊಡುವಂಥ ಸಂಗತಿ ಅಂದರೆ ತಾವೆಲ್ಲರೂ ಇವತ್ತು ತಾಯಂದರು ಭಕ್ತಿಯಿಂದ ಶ್ರದ್ಧಾ ಮನೋಭಾವದಿಂದ